2023 ಚುನಾವಣೆಯ ಸೋಲಿನ ನೋವನ್ನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತೊಮ್ಮೆ ಹೊರಹಾಕಿದ್ದಾರೆ. ಜನರ ಮನೆ ಬಾಗಿಲಿಗೆ ಸೌಲಭ್ಯ ತಲುಪಿಸಿದರೂ ಮತ ಮಾತ್ರ ಸಿಗಲಿಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ತಾಲೂಕಿನ ದೊಡ್ಡ ಕಿರುಗಂಬಿ, ಶ್ರೀರಾಮಪುರ ಮತ್ತು ಕಣಿತಹಳ್ಳಿ ಗ್ರಾಮಗಳಲ್ಲಿ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದಂತಹ ಡಾಕ್ಟರ್ ಕೆ ಸುಧಾಕರ್, ನಾನು ತಪ್ಪು ಮಾಡಿದ್ರೆ ಅಥವಾ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡದಿದ್ರೆ ಸೋಲಿಸುವುದು ತಪ್ಪಲ್ಲ. ಆದ್ರೆ ನೀವು ಕೇಳುವ ಮುನ್ನವೇ ಹಲವು ಸೌಲಭ್ಯಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿದ್ದೆ, ಆದ್ರೂ ನನ್ನನ್ನ ಸೋಲಿಸಿದ್ದೇಕೆ ಅಂತ ಪ್ರಶ್ನಿಸಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಯಾರನ್ನೇ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ರು ಅವರನ್ನ ಗೆಲ್ಲಿಸುವ ಜವಾಬ್ದಾರಿ ಕಾರ್ಯಕರ್ತರದ್ದಾಗಿದೆ. ಅವರು ಗೆದ್ದರೆ ನಾನೇ ಗೆದ್ದಂತೆ. ಕ್ಷೇತ್ರದ ಅಭಿವೃದ್ಧಿ ಇದೇ ರೀತಿ ಮುಂದುವರಿಯಲಿದೆ ಎಂದು ಹೇಳಿದ್ರು. ತಮ್ಮ ಅವಧಿಯಲ್ಲಿ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ, ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಮೂಲಕ ಕುಕ್ಕರ್, ಮಿಕ್ಸರ್, ಸ್ಟವ್ ವಿತರಣೆ ಹಾಗೂ ಪ್ರೋತ್ಸಾಹ ಧನ ನೀಡುವಂತೆ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ. ಇಷ್ಟೆಲ್ಲಾ ಕೆಲಸ ಮಾಡಿದರೂ ಮತದಾನದ ವೇಳೆ ಅದನ್ನ ಜನರು ನೆನಪಿಸಿಕೊಳ್ಳಿಲ್ಲ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾರ ಹೆಸರನ್ನು ಪ್ರಸ್ತಾಪಿಸದೆ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದಂತಹ ಸುಧಾಕರ್, ನಾನು ಜನರ ಮುಂದೆ ಡ್ರಾಮಾ ಮಾಡುವುದಿಲ್ಲ, ಬಡವರ ಮನೆಗೆ ಹೋಗಿ ಪ್ರದರ್ಶನಕ್ಕಾಗಿ ಊಟ ಮಾಡುವ ರಾಜಕಾರಣ ನನ್ನದಲ್ಲ ಅಂತ ಟೀಕಿಸಿದ್ದಾರೆ. ಆಕಾಶ ಎಷ್ಟು ದೂರವಿದೆಯೋ ನಿಮ್ಮ ಶಾಸಕ ಕೂಡ ಅಷ್ಟೇ ದೂರ ಇದ್ದಾರೆ. ಆದ್ರೆ ಕೊನೆವರೆಗೂ ನಿಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ನಿಮ್ಮ ಬಳಿಗೆ ಬಂದವನು ಈ ಸುಧಾಕರ್ ಅಂತ ಹೇಳುವ ಮೂಲಕ ಕಾರ್ಯಕರ್ತರ ಮನವೊಲಿಸಲು ಅವರು ಪ್ರಯತ್ನಿಸಿದ್ರು.